ಯುಪಿಯಲ್ಲಿ ಯೋಗಿ ಆಪರೇಷನ್ ಟಾರ್ಚ್, ಕತ್ತಲಲ್ಲಿ ಅವಿತಿದ್ದ ಲಕ್ಷಾಂತರ ನುಸುಳುಕೋರರು ಪತ್ತೆ. ಯಾವ ರಾಜ್ಯದಲ್ಲಿ ಎಷ್ಟಿದ್ದಾರೆ ಅಕ್ರಮ ವಲಸಿಗರು? ಬೆಚ್ಚಿ ಬೀಳಿಸುವ ರಿಪೋರ್ಟ್. ನಮಸ್ಕಾರ ವೀಕ್ಷಕರೇ, ಒಂದು ದೇಶಕ್ಕೆ ಅತಿದೊಡ್ಡ ಅಪಾಯ ಬರೋದು ಗಡಿಯಾಚೆಗಿನ ಶತ್ರುವಿನಿಂದಲ್ಲ, ಬದಲಿಗೆ ಗಡಿ ದಾಟಿ ಒಳಬಂದು ನಮ್ಮವರಂತೆ ನಟಿಸ್ತಾ ದೇಶದ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡಿತಾ ಬಳಸ್ಕೊಳ್ತಾ ದೇಶದ ಭದ್ರತೆಗೆ ಕನ್ನ ಹಾಕುವ ಅಕ್ರಮ ವಲಸಿಗರಿಂದ, ಅರ್ಥಾತ್ ಇಲ್ಲಿಗಲ್ ಇಮಿಗ್ರೆಂಟ್ಸ್. ಭಾರತ ಇಂದು ಇಂತಹದೊಂದು ದೊಡ್ಡ ಸಮಸ್ಯೆಯನ್ನ ಎದುರಿಸ್ತಾಗಿದೆ. ಆದರೆ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇದಕ್ಕೆ ಅಂತ್ಯ ಹಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ರಾತ್ರೋರಾತ್ರಿ ಪೊಲೀಸರು ಕೊಳೆಗೆರೆಗಳಿಗೆ ನುಗ್ಗುತ್ತಿದ್ದಾರೆ, ಆಧಾರ್ ಕಾರ್ಡ್ಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶಿ ಅಕ್ರಮ ವಾಸಿಗಳನ್ನ ಹುಡುಕಿ ಹೊರಹಾಕುವ ಕೆಲಸ ಭರದಿಂದ ಸಾಗ್ತಾಗಿದೆ. ಇದನ್ನೇ ಮಾಧ್ಯಮಗಳು ಮತ್ತು ಜನರು ಆಪರೇಷನ್ ಟಾರ್ಚ್ ಅಂತ ಕರೀತಿದ್ದಾರೆ. ಕತ್ತಲಲ್ಲಿ ಬಚ್ಚಿಟ್ಟುಕೊಳ್ಳುತ್ತವರನ್ನ ಬೆಳಕು ಹಾಯಿಸಿ ಹುಡುಕುವ ಆಪರೇಷನ್ ಇದಾಗಿದೆ. ಅಷ್ಟಕ್ಕೂ ಉತ್ತರ ಪ್ರದೇಶದಲ್ಲಿ ಎಷ್ಟು ಜನ ಅಕ್ರಮ ಬಾಂಗ್ಲಾದೇಶಿಗಳಿದ್ದಾರೆ ಗೊತ್ತಾ? ಬರೀ ಯುಪಿ ಅಷ್ಟೇ ಅಲ್ಲ, ಭಾರತದ ಯಾವ್ಯಾವ ರಾಜ್ಯಗಳಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಈ ಬಾಂಗ್ಲಾದೇಶಿಗಳ ಹಾವಳಿ ಎಷ್ಟರ ಮಟ್ಟಿಗೆ ದುಪ್ಪಟ್ಟಾಗಿದೆ. ಪಶ್ಚಿಮ ಬಂಗಾಳದಿಂದ ಕೇರಳದವರೆಗೆ, ಅಸ್ಸಾಂನಿಂದ ಬೆಂಗಳೂರಿನವರೆಗೆ ಹಬ್ಬಿರುವ ಈ ಜಾಲದ ಅಸಲಿ ಸತ್ಯವೇನು? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಕೇಂದ್ರದ ಗೃಹ ಸಚಿವಾಲಯದ ಹಳೆಯ ವರದಿಗಳು, ಗುಪ್ತಚರ ಇಲಾಖೆಯ ಮಾಹಿತಿ ಮತ್ತು ಪ್ರಸ್ತುತ ನಡೀತಾ ಇರುವ ಕಾರ್ಯಾಚರಣೆಯ ಬಗ್ಗೆ ಸಂಪೂರ್ಣ ಚಿತ್ರಣವನ್ನ ಎಳೆಯಾಗಿ ಬಿಚ್ಚಿಡೋಣ. ಆದರೆ ಅದಕ್ಕಿಂತ ಮುಂಚೆ ಈ ಬಾಂಗ್ಲಾದೇಶಿಗಳ ವಿರುದ್ಧ ಸಮರ ಸಾರಿರುವ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ನಿಮಗೇನನ್ಸುತ್ತೆ? ಕರ್ನಾಟಕಕ್ಕೂ ಇಂತಹ ಸಿಎಂ ಬೇಕಾ? ಕರ್ನಾಟಕದಲ್ಲಿಯೂ ಕೂಡ ಆಪರೇಷನ್ ಟಾರ್ಚ್ನಂತಹ ಕಾರ್ಯಾಚರಣೆಗಳು ಆಗಬೇಕಾ? ಕಾರಣ ಕರ್ನಾಟಕದಲ್ಲಿಯೂ ಕೂಡ ಅತಿ ಹೆಚ್ಚಾಗಿ ಇದೇ ಬಾಂಗ್ಲಾದೇಶಿಗರು ವಾಸ ಮಾಡ್ತಾಗಿದ್ದಾರೆ. ನಿಮ್ಮ ಏರಿಯಾದಲ್ಲೂ ಬಾಂಗ್ಲಾದೇಶಿಗಳ ಹಾವಳಿ ಜಾಸ್ತಿ ಆಗಿದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಉತ್ತರ ಪ್ರದೇಶ ಇತ್ತೀಚಿನ ವರ್ಷಗಳಲ್ಲಿ ಅಭಿವೃದ್ಧಿಯ ಜೊತೆಗೆ ಸುರಕ್ಷತೆಯ ವಿಷಯದಲ್ಲೂ ಮುಂಚೂಣಿಯಲ್ಲಿದೆ. ಆದರೆ ಗುಪ್ತಚರ ಇಲಾಖೆ ನೀಡಿದ ಒಂದು ಮಾಹಿತಿ ಯೋಗಿ ಸರ್ಕಾರವನ್ನ ಎಚ್ಚರಿಸಿದೆ. ಅದೇನೆಂದರೆ, ಯುಪಿಯ ಪ್ರಮುಖ ನಗರಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಬಂದು ನೆಲೆಸಿದ್ದಾರೆ ಎನ್ನುವುದು. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಯುಪಿಯಲ್ಲಿ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಅರ್ಥಾತ್ ATS ಮತ್ತು ಪೊಲೀಸರಿಗೆ ಫ್ರೀ ಹ್ಯಾಂಡ್ ನೀಡಿದ್ದಾರೆ. ಈಗ ಯುಪಿಯಲ್ಲಿ ನಡೀತಾ ಇರೋದು ಸಾಮಾನ್ಯ ತಪಾಸಣೆಯಲ್ಲ. ಮೊದಲು ಯಾವ ಏರಿಯಾದಲ್ಲಿ ಪರಭಾಷಿಗರು ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರೆ ಅಂತ ಮ್ಯಾಪ್ ಮಾಡ್ತಾ ಇದ್ದಾರೆ. ರಾತ್ರಿ ಕಾರ್ಯಾಚರಣೆ ಹೆಂಗೆ ಮಾಡ್ತಾರಂದ್ರೆ, ಹೆಚ್ಚಿನ ತಪಾಸಣೆಗಳು ರಾತ್ರಿ ಅಥವಾ ಮುಂಜಾನೆ ಹೊತ್ತಿಗೆ ನಡೀತಾ ಇದೆ. ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಯಾರಾದರೂ ಅಕ್ರಮ ವಲಸಿಗರ ಬಳಿ ಇರುವಂತಹ ಆಧಾರ್ ಕಾರ್ಡ್, ವೋಟರ್ ID ಅಸಲಿಯೋ ಅಥವಾ ನಕಲಿಯೋ ಅನ್ನೋದನ್ನು ಸ್ಥಳದಲ್ಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು UPA ಹಾಟ್ಸ್ಪಾಟ್ ಆಗಿದೆ. UPA ಈ ಅಕ್ರಮ ಬಾಂಗ್ಲಾದೇಶಿಗರ ತವರು ಮನೆಯಾದಂತೆ ಕಾಣಿಸ್ತಾ ಇದೆ. ಕಾರಣ, ಗುಪ್ತಚರ ಇಲಾಖೆಯ ಪ್ರಕಾರ ಉತ್ತರ ಪ್ರದೇಶದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ವಿಪರೀತವಾಗಿದೆ. ಅದರಲ್ಲೂ ಗಾಜಿಯಾಬಾದ್ ಮತ್ತು ನೋಯ್ಡಾ, ದೆಹಲಿಗೆ ಹೊಂದಿಕೊಂಡಿರುವ ಈ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿಗಂತ ಬಂದು ಸಾವಿರಾರು ಅಕ್ರಮ ವಲಸಿಗರು ಇಲ್ಲೇ ಅಡಗಿ ಕೂತಿದ್ದಾರಂತೆ. ಇನ್ನು ಎರಡನೇ ಜಿಲ್ಲೆ ಲಕ್ನೋ, ರಾಜ್ಯದ ರಾಜಧಾನಿಯ ಕೊಳಗೇರಿ ಪ್ರದೇಶದಲ್ಲಿ ಅಕ್ರಮ ವಲಸಿಗರ ಮತ್ತು ಬಾಂಗ್ಲಾದೇಶಿಗರ ಸಂಖ್ಯೆ ದುಪ್ಪಟ್ಟಾಗಿದೆಯಂತೆ. ಇಷ್ಟೇ ಅಲ್ಲದೆ ಕಾನ್ಪುರದಲ್ಲೂ ಕೂಡ ಅಷ್ಟೇ. ಕೈಗಾರಿಕಾ ನಗರವೂ ಆಗಿರುವುದರಿಂದ ಕಾನ್ಪುರದಲ್ಲಿ ಕೆಲಸ ಹುಡುಕೊಂಡು ಬರುವಂತಹ ಈ ಬಾಂಗ್ಲಾದೇಶಿಗರು ಇಲ್ಲೇ ಸೆಟಲ್ ಆಗ್ತಾ ಇದ್ದಾರೆ. ಮೀರತ್, ಅಲಿಘರ್ ಮತ್ತು ಮಧುರಾ ಈ ಪ್ರದೇಶಗಳಲ್ಲೂ ಕೂಡ ಇತ್ತೀಚೆಗೆ ಅಕ್ರಮ ವಾಸಿಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದ್ದು ಆಗಾಗ ಇವರನ್ನ ಬಂಧನ ಮಾಡಲಾಗ್ತಾ ಇದೆ. ಇನ್ನು ದೇವಬಂದ್, ಸಹರಾನ್ಪುರ್ ಇದು ಕೂಡ ಧಾರ್ಮಿಕ ಮತ್ತು ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಅಕ್ರಮ ನಿವಾಸಿಗಳು ಅರ್ಥಾತ್ ಅಕ್ರಮ ವಲಸಿಗರು ಬಂದು ಸೇರಿಕೊಳ್ತಾ ಇರೋದು ಭದ್ರತಾ ದೃಷ್ಟಿಯಿಂದ ಆತಂಕಕಾರಿಯಾಗಿದೆ. ಇಷ್ಟೇ ಅಲ್ಲದೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ದೃಷ್ಟಿ ಆದೇಶ. ಆದ್ದರಿಂದ ಯೋಗಿ ಆದಿತ್ಯನಾಥ್ ಅವರ ಸ್ಪಷ್ಟ ಆದೇಶವಾಗಿದೆ, ಒಬ್ಬನೇ ಒಬ್ಬ ಅಕ್ರಮ ವಲಸಿಗನೂ ಯುಪಿಯಲ್ಲಿ ಉಳಿಬಾರದು. ಅವರು ದೇಶದ ಭದ್ರತೆಗೆ ಅಪಾಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ಉತ್ತರ ಪ್ರದೇಶದಲ್ಲಿ ಈ ಆಪರೇಷನ್ ಶುರುವಾಗ್ತಾ ಇದ್ದ ಹಾಗೆ ಉತ್ತರ ಪ್ರದೇಶದಲ್ಲಿರುವಂತಹ
2,91,00,000 ಜನರು ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ. ಅದು ಹೇಗೆ ಅಂತ ನೋಡ್ತಾ ಹೋಗೋದಾದ್ರೆ, ಇತ್ತೀಚೆಗೆ ಕೇಂದ್ರ ಚುನಾವಣಾ ಆಯೋಗ ಮತ್ತು ಉತ್ತರ ಪ್ರದೇಶದ ರಾಜ್ಯ ಚುನಾವಣಾ ಆಯೋಗ ಜಂಟಿಯಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭಿಸಿದ್ವು. ಇದು ಸಾಮಾನ್ಯ ಪ್ರಕ್ರಿಯೆ ಅಂದುಕೊಂಡ್ರೆ ಇದು ನಿಮ್ಮ ತಪ್ಪು ಊಹೆ. ಈ ಬಾರಿ ಆಯೋಗ ಒಂದು ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಅದುವೇ ಮನೆ ಮನೆ ಸಮೀಕ್ಷೆ ಮತ್ತು ಇಮಿಗ್ರೇಷನ್ ಫಾರ್ಮ್. ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಈ ಮನೆಯಲ್ಲಿ ಎಷ್ಟು ಜನ ವಾಸವಾಗಿದ್ದೀರಿ, ನಿಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇದೆಯಾ, ದಯವಿಟ್ಟು ಈ ಫಾರ್ಮ್ ಅನ್ನು ನಿಮ್ಮ ವಿವರ ಬರೆದು ಇದಕ್ಕೆ ಪೂರಕವಾದ ದಾಖಲೆಯನ್ನ ಕೊಡಿ ಅಂತ ಕೇಳಿದ್ರು. ಆಗ ಆಗಿದ್ದೇನು, ಬರೋಬ್ಬರಿ 2,91,00,000 ಜನ ಈ ಫಾರ್ಮ್ ಅನ್ನ ವಾಪಸ್ಸೇ ಕೊಟ್ಟಿಲ್ವಂತೆ. ಅಧಿಕಾರಿಗಳು ಇವತ್ತು ಫಾರ್ಮ್ ಅನ್ನ ಕೊಟ್ಟು ಬಂದಿದ್ರು. ನಾಳೆ ಹೋಗಿ ವಾಪಸ್ ಕೇಳಿದ್ರೆ ಆ ಮನೆಯಲ್ಲಿ ಜನರೇ ಇಲ್ಲ, ಬೀಗ ಹಾಕಿದೆ. ಅಕ್ಕಪಕ್ಕದಲ್ಲಿದ್ದವರನ್ನ ಕೇಳಿದ್ರೆ ಗೊತ್ತಿಲ್ಲ ಸರ್, ರಾತ್ರಿ ಟೆಂಪೋ ಮಾಡಿಕೊಂಡು ಎಲ್ಲರೂ ಖಾಲಿ ಮಾಡಿದ್ರು ಅನ್ನೋ ಉತ್ತರ ಬರ್ತಾಗಿದೆ. ಒಂದಲ್ಲ ಎರಡಲ್ಲ, ಸುಮಾರು 3 ಕೋಟಿ ಜನ ಅಂದಾಜು ಹೀಗೆ ನಾಪತ್ತೆಯಾಗಿದ್ದಾರಂದ್ರೆ ಇವರೆಲ್ಲ ಯಾರು? ಇವರು ಉತ್ತರ ಪ್ರದೇಶದ ಮೂಲ ನಿವಾಸಿಗಳಾಗಿದ್ರೆ, ಭಾರತೀಯರೇ ಆಗಿದ್ರೆ ಫಾರ್ಮ್ ತುಂಬಿ ಕೊಡೋದಕ್ಕೆ ಭಯ ಪಡೋ ಅವಶ್ಯಕತೆ ಏನಿತ್ತು? ಇದರ ನೇರ ಅರ್ಥ ಇಷ್ಟೇ ವೀಕ್ಷಕರೇ, ಇವರೆಲ್ಲರೂ ಗೋಸ್ಟ್ ವೋಟರ್ಸ್, ಅರ್ಥಾತ್ ಅಕ್ರಮ ವಲಸಿಗರು. ಬಾಂಗ್ಲಾದೇಶ ಮತ್ತು ಮಯನ್ಮಾರ್ನಿಂದ ಅಕ್ರಮವಾಗಿ ನುಸುಳಿ ಇಲ್ಲಿನ ರಾಜಕಾರಣಿಗಳ ಕೃಪಾ ಕಟಾಕ್ಷದಿಂದ ವೋಟರ್ ಐಡಿ, ರೇಷನ್ ಕಾರ್ಡ್ ಮಾಡಿಕೊಂಡಿದ್ದ ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ನುಸುಳುಕೋರರು ಇವರು. ಯಾವಾಗ ಈ ದಾಖಲೆ ಕೇಳ್ತಾರೋ ಆವಾಗ ಸಿಕ್ಕಿ ಬೀಳುವ ಭಯದಲ್ಲಿ ಇವರೆಲ್ಲರೂ ಕೂಡ ಕಾಲ್ಕಿತ್ತಿದ್ದಾರೆ. ಇನ್ನು 3 ಕೋಟಿ ಜನರ ಕಣ್ಮರೆಯ ಹಿಂದೆ ಕೇವಲ ಚುನಾವಣಾ ಆಯೋಗದ ಫಾರ್ಮ್ ಮಾತ್ರ ಅಲ್ಲ, ಇದರ ಹಿಂದೆ ಯೋಗಿ ಆದಿತ್ಯನಾಥ್ ಅವರ ಇತ್ತೀಚಿನ ಒಂದು ಕ್ರಾಂತಿಕಾರಿ ಆದೇಶವೂ ಕೂಡ ಇದೆ. ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಷ್ಟೇ. ಕಳೆದ ವಾರವಷ್ಟೇ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಲಕ್ನೋನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸ್ತಾರೆ. ಈ ಸಭೆಯಲ್ಲಿ ಏನು ಆದೇಶ ಆಗತ್ತೆ ಗೊತ್ತಾ? ರಾಜ್ಯದ ಎಲ್ಲ 17 ಮಹಾನಗರ ಪಾಲಿಕೆಗಳಲ್ಲಿ ಯಾರೆಲ್ಲ ಸ್ವಚ್ಛತಾ ಕಾರ್ಮಿಕರಿದ್ದಾರೋ, ಕಸ ವಿಲೇವಾರಿ ಮಾಡ್ತಾ ಇದ್ದಾರೋ ಅಥವಾ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರ ಜಾತಕ ಜಾಲಾಡಿ ಅಂತ ಸಭೆಯಲ್ಲಿ ಆದೇಶ ಮಾಡ್ತಾರೆ. ಗುಪ್ತಚರ ಇಲಾಖೆ ಯೋಗಿಜಿ ಅವರಿಗೆ ಒಂದು ರಿಪೋರ್ಟ್ ಕೊಟ್ಟಿತ್ತು. ಅಕ್ರಮವಾಗಿ ಬರುವಂತಹ ಬಾಂಗ್ಲಾದೇಶಿಗಳು ಮತ್ತು ರೋಹಿಂಗ್ಯಾಗಳು ಮೊದಲು ಸೇರ್ಕೊಳ್ಳೋದೇ ಈ ಕೆಲಸಗಳಿಗೆ. ಯಾಕಂದರೆ ಇಲ್ಲಿ ಜಾಸ್ತಿ ಡಾಕ್ಯುಮೆಂಟ್ಸ್ ಕೇಳೋದಿಲ್ಲ. ಯಾರೋ ಒಬ್ಬ ಕಾಂಟ್ರಾಕ್ಟರ್ ಇರ್ತಾನೆ, ಅವನ ಕೈಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಕೆಲಸ ಸಿಗತ್ತೆ. ಇವರು ಬೆಳಗ್ಗೆ ಕಸ ಗುಡಿಸುವವರ ವೇಷದಲ್ಲಿ ಬರ್ತಾರೆ, ರಾತ್ರಿ ಆಗ್ತಾ ಇದ್ದ ಹಾಗೆ ಕ್ರೈಮ್ಸ್ನಲ್ಲಿ ತೊಡಕೊಳ್ತಾರೆ ಅನ್ನೋದು ರಿಪೋರ್ಟ್ನ ಸಾರಾಂಶ ಆಗಿದೆ. ಇನ್ನು ಯೋಗಿ ಅವರ ಆದೇಶದ ಪ್ರಕಾರ ಪ್ರತಿಯೊಬ್ಬ ನೌಕರನ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯ ಆಗಬೇಕು. ಅವರ ಆಧಾರ್ ಕಾರ್ಡ್ ಅಸಲಿಯೋ ಅಥವಾ ಡ್ಯೂಪ್ಲಿಕೇಟೋ ಅನ್ನೋದು ಚೆಕ್ ಆಗಬೇಕು. ಅವರು ವಾಸವಾಗಿರೋ ವಿಳಾಸಕ್ಕೆ ಹೋಗಿ ಸ್ಥಳ ಮಹಜರು ಮಾಡಬೇಕು. ಈ ಆದೇಶ ಹೊರಬೀಳ್ತಾ ಇದ್ದಂತೆ ಎಷ್ಟೋ ಕಾಂಟ್ರಾಕ್ಟರ್ಗಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸಾವಿರಾರು ಜನ ಕೆಲಸಕ್ಕೆ ಬರೋದನ್ನು ನಿಲ್ಲಿಸಿದಾರಂತೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಉತ್ತರ ಪ್ರದೇಶದಲ್ಲಿ ಎಷ್ಟು ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿಗಳಿದ್ರು ಅನ್ನೋದು ಒಂದು ಉದಾಹರಣೆ, ಒಂದು ಅಂದಾಜು ಸಿಗತ್ತೆ. ಇನ್ನು ತುಂಬ ಸರಳ ಭಾಷೆಯಲ್ಲಿ ಆಪರೇಷನ್ ಟಾರ್ಚ್ ಅಂತ ಏನಂತ ನೋಡ್ತಾ ಹೋಗೋದಾದ್ರೆ, ಮಿಡ್ ನೈಟ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಇದೇ UP CM ಯೋಗಿ ಆದಿತ್ಯನಾಥ್ ಅವರು. ಸರ್ಕಾರದ ಆದೇಶ ಒಂದು ಕಡೆಯಾದರೆ ಫೀಲ್ಡ್ನಲ್ಲಿ ಪೊಲೀಸರ ಕಾರ್ಯಾಚರಣೆ ಇನ್ನೊಂದು ಮಟ್ಟದಲ್ಲಿ ಇದೆ. ಇದೇ ಆಪರೇಷನ್ ಟಾರ್ಚ್. ಸಾಮಾನ್ಯವಾಗಿ ಅಕ್ರಮ ವಲಸಿಗರು ಪೊಲೀಸರ ಕಣ್ಣಿಗೆ ಮಣ್ಣು ಎರಚೋದ್ರಲ್ಲಿ ಎಕ್ಸ್ಪರ್ಟ್ಗಳು. ಹಗಲು ಹೊತ್ತಲ್ಲಿ ಇವರು ಸಿಗೋದೇ ಇಲ್ಲ. ಅದಕ್ಕೆ ಉತ್ತರ ಪ್ರದೇಶದ ಪೊಲೀಸರು ಈಗ ತಮ್ಮ ತಂತ್ರವನ್ನು ಬಳಸ್ಕೊಳ್ತಿದ್ದಾರೆ. ರಾತ್ರಿ 12 ಗಂಟೆ ನಂತರ ಇಡೀ ಊರು ಮಲಗಿರುವಾಗ UP ಪೊಲೀಸರ ಜೀಪ್ಗಳು ಸ್ಲಮ್ ಏರಿಯಾಗಳಿಗೆ, ನಿರ್ಮಾಣ ಹಂತದ ಕಟ್ಟಡಗಳಿಗೆ, ರೈಲ್ವೆ ಹಳಿಗಳ ಪಕ್ಕದ ಟೆಂಟ್ಗಳಿಗೆ ನುಗ್ತಾ ಇದ್ದಾವೆ. ಕೈಯಲ್ಲಿ ಟಾರ್ಚ್ ಹಿಡ್ಕೊಂಡು ಪ್ರತಿಯೊಬ್ಬರನ್ನ ಎಬ್ಬಿಸಿ ತನಿಖೆ ಮಾಡ್ತಾ ಇದ್ದಾರೆ. ನಿಮ್ಮ ID ಕಾರ್ಡ್ ತೋರಿಸಿ, ಎಲ್ಲಿಂದ ಬಂದಿದ್ದೀರಿ, ಹಿಂದಿನ ಅಥವಾ ಸ್ಥಳೀಯ ಭಾಷೆನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶಿಗಳು ಎಷ್ಟೇ ವೇಷ ಬದಲಿಸಿದ್ರೂ ಅವರ ಭಾಷೆಯ ಉಚ್ಚಾರಣೆ ಅವರನ್ನ ಸಿಕ್ಕಾಕ್ಸ್ತಾ ಇದೆ. ಪೊಲೀಸರು ಭಾಷಾ ತಜ್ಞರನ್ನ ಜೊತೆಗೆ ಕರೆದುಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಮಿಡ್ ನೈಟ್ ರೇಡ್ಗೆ ಭಯಪಟ್ಟು ಎಷ್ಟೋ ಜನ ಈಗಾಗಲೇ ಗಂಟು ಮೂಟೆ ಕಟ್ಕೊಂಡು ಪಶ್ಚಿಮ ಬಂಗಾಳದ ಕಡೆನೋ ಅಥವಾ ನೇಪಾಳದ ಗಡಿಯ ಕಡೆಗೆ ಓಡ್ತಾಗಿದ್ದಾರೆ. ಹಾಗಾದ್ರೆ ಭಾರತದಲ್ಲಿ ಎಷ್ಟು ಜನ ವಲಸಿಗರಿದ್ದಾರೆ? ಅಧಿಕೃತ ವರ್ಸಸ್ ಅನಧಿಕೃತ ಅಂತ ನೋಡ್ತಾ ಹೋಗೋದಾದ್ರೆ ನಿಖರವಾಗಿ ಎಷ್ಟು ಜನ ಇದ್ದಾರೆ ಅಂತ ಹೇಳೋದು ಕಷ್ಟ ವೀಕ್ಷಕರೇ. ಯಾಕಂತಂದ್ರೆ ಅವರು ಬಂದಿರೋದೇ ಕದ್ದು ಮುಚ್ಚಿ.
ಯಾವುದು ವೀಸಾನೋ ಅಥವಾ ಪಾಸ್ಪೋರ್ಟ್ ಇಲ್ಲದೆ ಬಂದವರನ್ನ ಎಣಿಸೋದು ಹೇಗೆ? ಆದರೂ ಕೂಡ ಸರ್ಕಾರದ ಹಳೆಯ ಹೇಳಿಕೆಗಳು ಮತ್ತು ತಜ್ಞರ ಅಂದಾಜುಗಳ ಪ್ರಕಾರ ಕೆಲವೊಂದಿಷ್ಟು ಸ್ಫೋಟಕ ಅಂಕಿಅಂಶಗಳು ನಮಗೆ ಸಿಕ್ಕಿವೆ. 2 ಕೋಟಿಗೂ ಅಧಿಕ ನುಸುಳುಕೋರರಿದ್ದಾರೆ. 2016ರಲ್ಲಿ ಅಂದಿನ ಗೃಹ ಇಲಾಖೆ ಖಾತೆ ರಾಜ್ಯ ಸಚಿವರಾಗಿದ್ದ ಕಿರಣ್ ರಿಜಿಜು ಅವರು ಸಂಸತ್ತಲ್ಲಿ ಒಂದು ಲಿಖಿತ ಉತ್ತರವನ್ನ ನೀಡಿದ್ರು. ಅದರ ಪ್ರಕಾರ ಭಾರತದಲ್ಲಿ ಸುಮಾರು 2 ಕೋಟಿ ಅಂದರೆ 20 ಮಿಲಿಯನ್ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ವಾಸವಾಗಿದ್ದಾರೆ ಅಂತ ಹೇಳಲಾಗಿತ್ತು. ಇದು 2016 ಮಾತು ವೀಕ್ಷಕರೇ. ಈಗ 2025 ಮುಗಿತು. 2026 ಖಂಡಿತವಾಗಿಯೂ ಕೂಡ ಹೆಚ್ಚಾಗಿರ್ತಾರೆಯೇ ಹೊರತು ಕಡಿಮೆ ಏನೂ ಆಗಿರೋದಿಲ್ಲ. ಇದು ಕೇವಲ ಬಾಂಗ್ಲಾದೇಶಿಗಳ ಕತೆ. ಇನ್ನು ಮಯನ್ಮಾರ್ನಿಂದ ಬಂದಿರುವಂತಹ ರೋಹಿಂಗ್ಯಾ ಮುಸಲ್ಮಾನರ ಸಂಖ್ಯೆ ಬೇರೆಯೇ ಇದೆ. ವಿಶ್ವಸಂಸ್ಥೆಯ ನಿರಾಶ್ರಿತರ ಏಜೆನ್ಸಿ ಪ್ರಕಾರ ಭಾರತದಲ್ಲಿ ನೋಂದಾಯಿತ ರೋಹಿಂಗ್ಯಾಗಳ ಸಂಖ್ಯೆ ಕಡಿಮೆಗಿದ್ರೂ ಅನಧಿಕೃತವಾಗಿ ವಾಸವಾಗ್ತಾ ಇರುವವರ ಸಂಖ್ಯೆ 40,000ಕ್ಕೂ ಅಧಿಕ ಅಂತ ಕೇಂದ್ರ ಸರ್ಕಾರವೇ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು. ಆದರೆ ಅನಧಿಕೃತ ಮೂಲಗಳ ಪ್ರಕಾರ ಸಂಖ್ಯೆ ಲಕ್ಷಗಟ್ಟಲೆ ಇರಬಹುದು. ಒಂದು ಅಂದಾಜಿನ ಪ್ರಕಾರ ಯಾವ ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ತಾ ಹೋಗೋದಾದರೆ ಪಶ್ಚಿಮ ಬಂಗಾಳ ಅಕ್ರಮ ವಲಸಿಗರ ಸ್ವರ್ಗವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಅಕ್ರಮವಾಗಿ ವಾಸವಾಗುವಂತಹ ವಲಸಿಗರು ಇರೋದೇ ಪಶ್ಚಿಮ ಬಂಗಾಳದಲ್ಲಿ. ಕಾರಣ ಬಾಂಗ್ಲಾದೇಶದ ಜೊತೆಗಿನ ಸುದೀರ್ಘ ಗಡಿ ಮತ್ತು ರಾಜಕೀಯ ಆಶ್ರಯ. ಅಂದಾಜು ಇಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಕ್ರಮ ವಲಸಿಗರು ಬಂದು ಸ್ಥಳೀಯರೊಂದಿಗೆ ಬೆರೆತು ಹೋಗ್ಬಿಟ್ಟು ಹಲವಾರು ಜಿಲ್ಲೆಗಳಲ್ಲಿ ಅಂದ್ರೆ ಜನಸಂಖ್ಯಾ ಸ್ವರೂಪ ಪೂರ್ಣ ಬದಲಾಗಿದೆ. ಇವರು ಅಲ್ಲಿನ ಪಡಿತರ ಚೀಟಿ, ವೋಟರ್ ಐಡಿ, ಆಧಾರ್ ಕಾರ್ಡ್ ಎಲ್ಲವನ್ನೂ ಕೂಡ ಮಾಡಿಕೊಂಡು ಅಲ್ಲಿನ ರಾಜಕೀಯವನ್ನೇ ನಿರ್ಧರಿಸುವ ಶಕ್ತಿಯಾಗಿ ಬೆಳೆದು ನಿಂತಿದ್ದಾರೆ. ಇನ್ನು ಅಸ್ಸಾಂ ರಾಜ್ಯವು ಕೂಡ ಅಕ್ರಮ ವಲಸಿಗರ ಒಂದು ಸ್ವರ್ಗ ಅಂತಾನೆ ಹೇಳಬಹುದು. ಇಲ್ಲಿನ ಸ್ಥಳೀಯ ಬುಡಕಟ್ಟು ಜನರು ಮತ್ತು ಅಸ್ಸಾಮಿಗಳು ಅಕ್ರಮವಾಗಿ ವಲಸಿಗರ ವಿರುದ್ಧ ದಶಕಗಳಿಂದ ಹೋರಾಡ್ಕೊಂಡು ಬಂದಿದ್ದಾರೆ. NRC ಜಾರಿಗೆ ಬಂದಾಗ ಲಕ್ಷಾಂತರ ಜನರು ಪೌರತ್ವ ಸಾಬೀತುಪಡಿಸೋದಕ್ಕೆ ವಿಫಲರಾಗಿದ್ದರು. ಅಸ್ಸಾಮಿನ ಧುಬ್ರಿ, ಬಾರ್ಪೇಟಾ, ಕರೀಂಗಂಜ್ನಂತಹ ಜಿಲ್ಲೆಗಳಲ್ಲಿ ಅಕ್ರಮ ವಲಸಿಗರ ಪ್ರಾಬಲ್ಯ ಜೋರಾಗಿದೆ. ಇನ್ನು ದೆಹಲಿ, ದೇಶದ ರಾಜಧಾನಿ ದೆಹಲಿಯೂ ಕೂಡ ಈ ಅಕ್ರಮ ವಲಸಿಗರ ಹಾಟ್ಸ್ಪಾಟ್ ಆಗಿದೆ. ದೆಹಲಿಯ ಸಿಮಾಪುರಿ ಮತ್ತು ಓಲ್ಖಾ, ಜಹಾಂಗೀರ್ಪುರಿ ಮುಂತಾದ ಪ್ರದೇಶಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶಿಗಳು ಟೆಂಟ್ ಹಾಕೊಂಡು ವಾಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಡೆದ ಜಹಾಂಗೀರ್ಪುರಿ ಗಲಭೆಯ ಹಿಂದೆಯೂ ಕೂಡ ಇವರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಇನ್ನು ಮಹಾರಾಷ್ಟ್ರ, ಮುಂಬೈ ಕೊಳಗೇರಿ ಪ್ರದೇಶಗಳಲ್ಲಿ, ಅದರಲ್ಲೂ ಬಾಂದ್ರಾ, ಕುರ್ಲಾ ಮತ್ತು ಗೋವಂಡಿ ಪ್ರದೇಶಗಳಲ್ಲಿ ಲಕ್ಷಾಂತರ ಅಕ್ರಮ ವಲಸಿಗರು ಇದ್ದಾರೆ ಅಂತ ರಾಜ್ ಠಾಕರೆಯವರಂತಹ ನಾಯಕರು ಆರೋಪಿಸ್ತಾನೆ ಬಂದಿದ್ದಾರೆ. ಇವರು ಅಗ್ಗದ ಕೂಲಿ ಕಾರ್ಮಿಕರಾಗಿ ಬಂದು ಇಲ್ಲೇ ಟೆಂಟ್ ಹೂಡಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಟಾಪ್ 5ರ ಪಟ್ಟಿಯಲ್ಲಿ ಕರ್ನಾಟಕ, ಬೆಂಗಳೂರು ಕೂಡ ಇದೆ. ಇದು ಆಶ್ಚರ್ಯ ಎನಿಸಬಹುದು ವೀಕ್ಷಕರೇ. ಆದರೆ ಅಕ್ರಮ ವಲಸಿಗರು ಈಗ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೂ ಕೂಡ ವಲಸೆ ಗೊಳೆ ಬರ್ತಾ ಇದ್ದಾರೆ. ಈ ಭೂತ ನಮ್ಮನ್ನು ಕೂಡ ಕಾಡ್ತಾ ಇದೆ. ಸಿಲಿಕಾನ್ ಸಿಟಿ, ಬೆಂಗಳೂರು ಹೊರವಲಯಗಳಲ್ಲಿ ಕಸ ವಿಂಗಡಣೆ ಮಾಡುವ ಜಾಗಗಳಲ್ಲಿ ಮತ್ತು ನಿರ್ಮಾಣ ಕಾರ್ಯಗಳಲ್ಲಿ ನೂರಾರು ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಪತ್ತೆಯಾಗಿದ್ದಾರೆ. ಈ ಹಿಂದೆ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕ ಸಂಘಟನೆಗಳ ಜೊತೆ ಲಿಂಕ್ ಇದ್ದವರು ಕೂಡ ಸಿಕ್ಬಿದ್ದಿದ್ದಾರೆ. ಇದರ ನೆಕ್ಸ್ಟ್ ಏನಂತಂದ್ರೆ ಹೈದರಾಬಾದ್ ಕೂಡ. ರೋಹಿಂಗ್ಯಾ ನಿರಾಶ್ರಿತರ ದೊಡ್ಡ ಶಿಬಿರಗಳು ಹೈದರಾಬಾದ್ನಲ್ಲೇ ಇವೆ. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೋಹಿಂಗ್ಯಾ ಮುಸಲ್ಮಾನರು ಇದ್ದಾರೆ. ಆದರೆ ವೀಕ್ಷಕರೇ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇರುವಂತಹ ಇವರು ಒಳಗಡೆ ಹೇಗೆ ಬರ್ತಾರೆ? ಗಡಿ ಭದ್ರತೆ, BSF ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಇದೇ ಖಂಡಿತ. ಗಡಿ ಭಾಗದ ಭೌಗೋಳಿಕ ಸ್ಥಿತಿ ಮತ್ತು ಭ್ರಷ್ಟಾಚಾರ ಇವರಿಗೆ ವರದಾನವಾಗಿದೆ. ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿ ಅನೇಕ ಕಡೆಗಳಲ್ಲಿ ನದಿಗಳು, ಜೋಗು ಪ್ರದೇಶಗಳಿಂದ ಕೂಡಿದೆ. ಇಲ್ಲಿ ಬೇಲಿ ಹಾಕೋದಕ್ಕೆ ಕಷ್ಟ. ದಲ್ಲಾಳಿಗಳು ರಾತ್ರಿ ವೇಳೆ ಇಂತಹ ದಾರಿಗಳ ಮೂಲಕ ಈ ಅಕ್ರಮ ವಲಸಿಗರನ್ನ ಒಳಗಡೆ ಅಂದರೆ ಭಾರತದ ಒಳಗಡೆ ತರ್ತಾರೆ. ದಲ್ಲಾಳಿಗಳ ನೆಟ್ವರ್ಕೇ ಇದೆ. ಗಡಿಯ ಎರಡೂ ಬದಿಗಳಲ್ಲಿ ದಲ್ಲಾಳಿಗಳಿದ್ದಾರೆ. ತಲಾ 5ರಿಂದ 10,000, 10ರಿಂದ 20,000 ರೂಪಾಯಿ ಪಡೆದು ಈ ದಲ್ಲಾಳಿಗಳು ವಲಸಿಗರನ್ನ ಭಾರತದ ಒಳಗಡೆ ತಳ್ಳಿಬಿಡ್ತಾರೆ. ಭಾರತದೊಳಗೆ ಬಂದ ತಕ್ಷಣ ಸ್ಥಳೀಯ ಏಜೆಂಟುಗಳ ಮೂಲಕ ಅಥವಾ ಭಾರತದೊಳಗೆ ಬಂದ ತಕ್ಷಣ ಈ ವಲಸಿಗರು ಏನು ಮಾಡ್ತಾರೆ? ಸ್ಥಳೀಯ ಏಜೆಂಟ್ಗಳ ಮೂಲಕ ಅಥವಾ ಏಜೆಂಟ್ಗಳ ಸಹಾಯದಿಂದ ನಕಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ವೋಟರ್ ಐಡಿಯನ್ನು ಕೂಡ ಮಾಡಿಸ್ಕೊಳ್ತಾರೆ. ಪಶ್ಚಿಮ ಬಂಗಾಳನೋ ಅಥವಾ ಅಸ್ಸಾಂನ ವಿಳಾಸ ಕೊಟ್ಟು ದಾಖಲೆಯನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಅಲ್ಲಿಂದ ರೈಲು ಹತ್ತಿ ಕೇರಳನೋ, ಮಹಾರಾಷ್ಟ್ರನೋ, ಕರ್ನಾಟಕನೋ ಹೀಗೆ ಈ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೂಲಿ ಕೆಲಸಕ್ಕಂತ ಬರ್ತಾರೆ. ಇನ್ನು ಬಾಂಗ್ಲಾದೇಶಿಗಳು ಬೆಂಗಾಲಿ ಮಾತಾಡ್ತಾರೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಇವರನ್ನು ಗುರುತಿಸೋದೇ ಕಷ್ಟ. ಹಾಗಾದರೆ ನಿಮ್ಮ ಪ್ರಶ್ನೆ ಮಾಡೋದು ಸಹಜ, ಏನ್ರಿ ಬಂದರೆ ಬರಲಿ ಬಿಡಿ ಅಂತ ಹೇಳಬಹುದು. ಆದರೆ ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಆಗಿದೆ ಗೊತ್ತಾ? ಇವರು ಎಷ್ಟರ ಮಟ್ಟಿಗೆ
ರಾಷ್ಟ್ರೀಯ ಭದ್ರತೆಗೆ ಎಷ್ಟು ದೊಡ್ಡ ಪೆಟ್ಟು ಕೊಡ್ತಾರೆ ಗೊತ್ತಾ. ಅಕ್ರಮ ವಲಸಿಗರ ಸೋಗಿನಲ್ಲಿ ಉಗ್ರರು ಭಾರತದೊಳಗೆ ನುಸುಳುತ್ತಾ ಇದ್ದಾರೆ. ಉದಾಹರಣೆಗೆ ಬಾಂಗ್ಲಾದೇಶದ ಉಗ್ರ ಸಂಘಟನೆ ಅನ್ಸಾರುಲ್ಲಾ ಬಾಂಗ್ಲಾ ಟೀಮ್ ಸದಸ್ಯರು ಬೆಂಗಳೂರು ಮತ್ತು ಪುಣೆಯಲ್ಲಿ ಪತ್ತೆಯಾಗಿದ್ದರು. ಅಪರಾಧ ಕೃತ್ಯಗಳು ದೆಹಲಿ ಮತ್ತು ಮುಂಬೈ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆಯುವಂತಹ ಕಳ್ಳತನ, ದರೋಡೆ ಮತ್ತು ಅತ್ಯಾಚಾರ ಪ್ರಕರಣಗಳಲ್ಲಿ ಅಕ್ರಮ ವಲಸಿಗರ ಹೆಸರು ಕೇಳಿ ಬರ್ತಾಗಿದೆ. ಇವರಿಗೆ ಯಾವುದೇ ರೆಕಾರ್ಡ್ ಇಲ್ಲದ ಕಾರಣ ಅಪರಾಧ ಮಾಡಿ ಸುಲಭವಾಗಿ ತಪ್ಪಿಸಿಕೊಳ್ತಾ ಇದ್ದಾರೆ. ಇನ್ನು ಭಾರತ ಈಗಾಗಲೇ 140 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ನಮ್ಮದೇ ಜನರಿಗೆ ಕೆಲಸ, ನೀರು, ಸೂರು ಒದಗಿಸುವುದಕ್ಕೆ ಕಷ್ಟವಾಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ 2 ರಿಂದ 3 ಕೋಟಿ ಅಕ್ರಮ ವಲಸಿಗರಿಗೆ ಭಾರತದ ತೆರಿಗೆ ಹಣದಲ್ಲಿ ಸೌಲಭ್ಯ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಈಶಾನ್ಯ ಭಾರತದ ಹಲವಾರು ರಾಜ್ಯಗಳಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಗಡಿ ಜಿಲ್ಲೆಗಳಲ್ಲಿ ಮೂಲ ನಿವಾಸಿಗಳೇ ಅಲ್ಪಸಂಖ್ಯಾತರಾಗಿ ಹೋಗ್ಬಿಟ್ಟಿದ್ದಾರೆ. ಇದು ಭವಿಷ್ಯದಲ್ಲಿ ಪ್ರತ್ಯೇಕತಾವಾದಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗ್ತಾ ಇದೆ. ಹಾಗಾದರೆ ಇದಕ್ಕೆ ಪರಿಹಾರನೇ ಇಲ್ವಾ? ಅಫ್ಕೋರ್ಸ್ ಪರಿಹಾರ ಇದ್ದೇ ಇರುತ್ತೆ, ಎಲ್ಲದಕ್ಕೂ ಕೂಡ ಇದ್ದೇ ಇರುತ್ತೆ. ಈಗ UP CM ಯೋಗಿ ಆದಿತ್ಯನಾಥ್ ಅವರು ಶುರು ಮಾಡಿರುವ ಈ ಆಪರೇಷನ್ ಟಾರ್ಚ್ ಒಂದು ಮಾದರಿ ಮಾತ್ರ. ಆದರೆ ಇಡೀ ದೇಶದಿಂದ ಇವರನ್ನು ಹೊರಹಾಕೋದು ಅಷ್ಟು ಸುಲಭದ ಮಾತಲ್ಲ. ಆದ್ದರಿಂದ ವೀಕ್ಷಕರೇ, ದೇಶಾದ್ಯಂತ NRC ಜಾರಿಗೆ ತಂದರೆ ಮಾತ್ರ ಯಾರು ಭಾರತೀಯರು, ಯಾರು ಅಕ್ರಮ ವಲಸಿಗರು ಅಂತ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗುತ್ತೆ. ಅಸ್ಸಾಂನಲ್ಲಿ ಇದು ಜಾರಿಯಾಗಿದೆ, ಆದರೆ ಇಡೀ ದೇಶಕ್ಕೆ ಇದರ ಅವಶ್ಯಕತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಗಡಿ ಭದ್ರತೆ BSFಗೆ ಸ್ಮಾರ್ಟ್ ಫೆನ್ಸಿಂಗ್ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಒದಗಿಸಿ ಒಳನುಸುಳುವಿಕೆಯನ್ನು ಶೂನ್ಯಕ್ಕೆ ಇಳಿಸಬೇಕಾಗಿದೆ. ಇನ್ನು ಕೇವಲ ಉತ್ತರ ಪ್ರದೇಶ, ಅಸ್ಸಾಂ ಮಾಡಿದ್ರೆ ಸಾಲದು. ಪಶ್ಚಿಮ ಬಂಗಾಳ, ಕೇರಳ ಮತ್ತು ಕರ್ನಾಟಕದಂತಹ ರಾಜ್ಯ ಸರ್ಕಾರಗಳು ಕೂಡ ರಾಜಕೀಯ ಬದಿಗಿಟ್ಟು ರಾಷ್ಟ್ರೀಯ ಹಿತಾಸಕ್ತಿಯಿಂದ ಕೇಂದ್ರದ ಜೊತೆಗೆ ಕೈ ಜೋಡಿಸಬೇಕಾಗಿದೆ. ಇಲ್ಲ ಅಂತಂದರೆ ನಾವೇ ಅಲ್ಪಸಂಖ್ಯಾತರಾಗಿ ಹೋಗ್ಬಿಡ್ತೀವಿ, ಭಾರತೀಯರೇ ಅಲ್ಪಸಂಖ್ಯಾತರಾಗಿ ಹೋಗ್ಬಿಡ್ತೀವಿ. ಬಾಂಗ್ಲಾದೇಶಿಗರೋ ಅಥವಾ ರೋಹಿಂಗ್ಯ ಮುಸಲ್ಮಾನರೋ ಅವರೇ ಬಹುಸಂಖ್ಯಾತರಾಗಿ ಹೋಗ್ಬಿಡ್ತಾರೆ. ಎಲ್ಲಿ ಹೋಯಿತು ನಮ್ಮ ಭಾರತ, ಎಲ್ಲಿ ಹೋಯಿತು ನಮ್ಮ ನಾನು ಭಾರತೀಯ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಸಪೋಸ್ ನಾವು ಇದನ್ನು ಹಿಂಗೆ ಬಿಟ್ವಿ ಅಂತಂದರೆ, ನಾನು ಭಾರತೀಯ ಅಂತ ಅಂದರೆ ಸಾಕು, ಭಾರತ್ ಮಾತಾಕ್ಕೆ ಜೈ ಅಂದರೆ ಸಾಕು, ನಮ್ಮನ್ನು ಗುಂಡಿಟ್ಟು ಕೊಲ್ಲುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಆ ಪರಿಸ್ಥಿತಿ ಬರಬಾರದು ಅಂತ ನಿಟ್ಟಿನಲ್ಲಿ ನಾವುಗಳು ಈ ಅಕ್ರಮ ವಲಸಿಗರನ್ನು ಒದ್ದು ಹೊರಗಡೆ ಹಾಕಬೇಕು. ನಿಮಗೂ ಕೂಡ ನಿಮ್ಮ ಏರಿಯಾದಲ್ಲೂ ಕೂಡ ಜಾಸ್ತಿ ಆಗಿದ್ದಾರ. ಬೆಂಗಳೂರಲ್ಲಿ, ಮೈಸೂರು, ಜೊತೆಗೆ ಈ ಬೆಳಗಾವಿ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಏರಿಯಾದಲ್ಲೂ ಕೂಡ ಜಾಸ್ತಿ ಆಗಿದ್ದಾರ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.